ಹೆಸರು ಬೀಜ ಕಳಪೆ ಆರೋಪ ಕೃಷಿ ಅಧಿಕಾರಿಯನ್ನು ತರಾಟೆಗೆ ತೆಗೆದುಕೊಂಡ ರೈತರು. ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಬೆಳ್ಳಟ್ಟಿ ಗ್ರಾಮದ ರೈತ ಸಂಪರ್ಕ ಕೇಂದ್ರದಲ್ಲಿ ವಿತರಿಸುತ್ತಿರುವ ಬಿತ್ತನೆಯ ಹೆಸರು ಬೀಜ ಕಳಪೆ ಗುಣಮಟ್ಟದಿಂದ ಕೂಡಿವೆ ಎಂದು ಈ ಭಾಗದ ರೈತರು ಆರೋಪಿಸುತ್ತಿದ್ದಾರೆ. ಈ ಕಳಪೆ ಗುಣಮಟ್ಟದ ಹೆಸರು ಬೀಜದ ವಿರುದ್ಧ ರೈತರು ಕಳೆದ ಮಂಗಳವಾರ ಬೆಳ್ಳಟ್ಟಿ ಗ್ರಾಮದ ರೈತ ಸಂಪರ್ಕ ಕೇಂದ್ರದ ಬಳಿ ತಾಲೂಕು ಕೃಷಿ ಇಲಾಖೆಯ ಸಹಾಯಕ ನಿರ್ದೇಶಕ ಶಿವಕುಮಾರ ಕಾಶಪ್ಪನವರ ಇವರನ್ನು ತೀವ್ರವಾಗಿ ತರಾಟೆಗೆ ತೆಗೆದುಕೊಂಡಿರುವ ಪ್ರಸಂಗ ಜರುಗಿದೆ. ಈ ಕುರಿತು ರೈತರಿಗೆ ಸ್ಪಷ್ಟನೆ ನೀಡಿರುವ ಕೃಷಿ ಅಧಿಕಾರಿ ಶಿವಕುಮಾರ ಇವರು ಹೆಸರು ಬೀಜಗಳು ಗುಣಮಟ್ಟದ್ದಾಗಿವೆ, 80% ರಷ್ಟು ಜರ್ಮಿನೇಷನ್ ಇರುವ ಬಗ್ಗೆ ಪ್ರಮಾಣ ಪತ್ರ ಇದೆ ಎಂದು ಭರವಸೆ ನೀಡಿದ್ದಾರೆ. ಇದಕ್ಕೆ ಒಪ್ಪದ ರೈತರು ಈ ಹೆಸರು ಬೀಜಗಳು ಸಂಪೂರ್ಣವಾಗಿ ಮಳೆಗೆ ತೊಯ್ದ ಬೀಜಗಳಾಗಿದ್ದು, ಇದರಲ್ಲಿ ಡ್ಯಾಮೇಜ್ ಕಾಳುಗಳ ಪ್ರಮಾಣ ಬಹಳಷ್ಟಿದ್ದು, ಇಂತಹ ಬೀಜ ಬಿತ್ತಿದರೆ ಅಧಿಕ ಇಳುವರಿ ಬರುವುದಿಲ್ಲ ಹಾಗೂ ಬೀಜ ಮೊಳಕೆ ಒಡೆದು ಹುಟ್ಟುವುದು ಸಾಧ್ಯವಿಲ್ಲ. ಹೀಗಾದರೆ ಇದಕ್ಕೆ ಯಾರು ಹೊಣೆ ಎಂದು ರೈತರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದಕ್ಕೆ ಪ್ರತಿಕ್ರಿಯೆ ನೀಡಿದ ಕೃಷಿ ಅಧಿಕಾರಿ ಶಿವಕುಮಾರ್ ಇವರು ಇಂತಹ ಸಂದರ್ಭ ಎದುರಾದರೆ ರೈತರು ದೂರು ಸಲ್ಲಿಸಿದರೆ ಬೀಜ ವಿತರಿಸಿದ ಕಂಪನಿಗಳ ವಿರುದ್ಧ ಸೂಕ್ತ ಕ್ರಮ ಜರುಗಿಸುವ ಮೂಲಕ ರೈತರ ಪರವಾಗಿ ನ್ಯಾಯಾಲಯದಲ್ಲಿ ದಾವೆ ಹೂಡಲಾಗುವುದು ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಕಿಸಾನ್ ಜಾಗೃತಿ ವಿಕಾಸ್ ಸಂಘದ ತಾಲೂಕು ಘಟಕದ ಅಧ್ಯಕ್ಷ ಸಂಜೀವ ಹುಡೇದ, ಮಲ್ಲಿಕಾರ್ಜುನ ಬದಾಮಿ, ವೀರಪ್ಪ ಸಂಗಟಿ, ಗೋವಿಂದಪ್ಪ ಪೂಜಾರ ಸೇರಿದಂತೆ ಇನ್ನೂ ಹಲವು ರೈತರು ಉಪಸ್ಥಿತರಿದ್ದರು. ವರದಿ ಚಂದ್ರಶೇಖರ ಸೋಮಣ್ಣವರ. ಆತ್ಮೀಯ ವೀಕ್ಷಕರೇ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ರಾಜ್ಯದ ಎಲ್ಲಾ ಸುದ್ದಿಗಳನ್ನು ವೀಕ್ಷಿಸಿ. 70% ಜರ್ಮಿನೇಷನ್ ಇದ್ದಿದ್ದು ರಿಪೋರ್ಟು ಹಾಕ್ಯಾರ ಅವರು. ನೀವು ಕಂಪ್ಲೇಂಟ್ ಕೊಡ್ರಿ. ಸಂಜೀವ ನೋಡ್ರಿ ಅಲ್ರಿ ಸರ್, ಈಗ ನೀವು 80% ಜರ್ಮಿನೇಷನ್ ಆಗೈತೆ ಅಂತ ಹೇಳ್ತೀರಿ. ನೀವು ರಿಪೋರ್ಟ್ ಕೊಡ್ರಿ. ಆಯ್ತು ಸರ್, ಈಗ ನಾವು ನಿಮ್ಮಂತ ಹೇಳ್ಕೊತೀವಿ. ಈಗ ನಮಗ ಗೌರ್ಮೆಂಟ್ ಏನ್ ಕೊಡಕ್ತಾರ ನಾವು ಒಯ್ಯಾಕ್ ಕುಂತೀವಿ. ಸೈಡ್ ಸರ್ ರೀ, ಸೈಡ್ ನಿಂತ್ಕೊಂಡು ವಿಡಿಯೋ ಮಾಡಕತ್ತೀನಿ. ಸೈಡ್ ನಿಂತ ನಮ್ಮ ರೈತರಿಗೆ ಬೆಳೆ ಚೆನ್ನಾಗಿ ಬಂದಿಲ್ಲ ಅಂದ್ರೆ ನಾಳೆ ನೀವ ಉತ್ತರ ಹೇಳ್ಬೇಕು. ಇದಕ್ಕ ಅಲ್ರಿ, ನೀವ ಉತ್ತರ ಹೇಳ್ಬೇಕು. ನಮ್ಗೆ ನೀವಾಗ ಈಗ ನೋಡ್ರಿ, ಈಗ ಗೌರ್ಮೆಂಟ್ ಇಂದ ನಾವು ತಗೊಂಡಿವಿ. ಈಗ ನಾವು ಎಲ್ಲಿಂದ ತೊಗೊಳಕುಂತೀವಿ ಸರ? ಪ್ರೈವೇಟ್ ಗೌರ್ಮೆಂಟ್ ಇಂದ ನಾವು ತೊಗೊಳಕುಂತೀವಿ. ಇನ್ನೊಂದು ನಮ್ಮ ರೈತರು ಇಷ್ಟು ತೊಗೊಂಡು ಹೊಂಟವು, ಮುಗ್ದ್ರ ತೊಗೊಂಡು ಹೊಂಟವು ಇಷ್ಟು. ಆದ್ರೆ ನೋಡ್ಲಿ, ನಾಳೆ ಹುಟ್ಟಿ ಇದು ಕರೆಕ್ಟಾಗಿ ಬೆಳಿಗ್ಗೆ ಬಂದು ಇದು ಇಳುವರಿ ಬಂದಿಲ್ಲ ಅಂದ್ರೆ ಯಾರು ಹೊಣೆ? ಇದಕ್ಕೆ ನಮ್ಮ ಹೊಣೆಗಾರ ಕೊಟ್ಟವ್ರು. ಈಗ ನೀವು ನೀವು ಕೊಡ್ರಿ. ಸಪ್ಲೈ ಈಗ ನಾವು ಒಮ್ಮೆ ಬಿತ್ತೇವೆ ಬೀಜನ, ಕರೆಕ್ಟ್ ರೀ. ಈಗ ಒಮ್ಮೆ ಬಿತ್ತೇವೆ, ಇನ್ನೂ ಒಂದು ಇಷ್ಟು ಇಲ್ಲ, ಇಲ್ಲೆಲ್ಲ ರೈತರು ಇದೇವಿ. ಇವ್ರು ಯಾರು ಬರೋದು? ನಾ ಹೇಳ್ತೀನಿ, ನಾ ಗಾಡಿ ತೊಗೊಂಡು ಹೋಗ್ತಿರ್ತೀನಿ. ನಮ್ಗೆ ಆಕ್ಸಿಡೆಂಟ್ ಆಗೋದಿಲ್ಲ ಅನ್ನೋದು ಖಾತ್ರಿ ಕೊಡ್ರಿ ಅಂತ ಹೇಳ್ಬೇಡ್ರಿ. ಆತಂದ್ರೆ ಕಂಪ್ಲೇಂಟ್ ಕೊಡ್ರಿ. ಸರಿ ಬರ್ಲಿಲ್ಲ ಕಂಪ್ಲೇಂಟ್ ಕೊಡ್ರಿ. ನಮಗೆ ಇದನ್ನ ಮಾಡಿಸ್ತೀರಿ, ನಮ್ಮ ರೈತರಿಗೆ ಪರಿಹಾರ ಕೊಡಿಸ್ತೀರಿ. ಪರಿಹಾರ ಕೊಡಿಸ್ತೀರಿ, ಕೇಸ್ ಹಾಕ್ತೀವಿ. ಪರಿಹಾರ ಕೊಡ್ಬೇಕು, ಏನು ಕೊಡ್ಬೇಕು, ಕೋರ್ಟ್ ಅದು ಡಿಸಿಷನ್ ಅಲ್ರಿ. ಈಗ ನೀವು ಈ ಟೈಪ್ ಆಗಿ ನೀವು ಫಸ್ಟ್ ತಗೊಳ್ಳೋ ಮುಂದೆ ಈಗ ಐತಿ, ನಿಮ್ಮ ಮುಂದೆ ಐತಿ. ಈಗ ತಗೊಳ್ಳೋ ಮುಂದೆ ಬೇಡ ಬಿಡ್ಬೋದು. ಕೊಡೋದು ಬಿಡೋದು ಈಗ ಈಗ ಹೇಳಕ್ ತಪ್ಪು. ಈ ವ್ಯಾಪಾರಸ್ಥರ ಹೇಳ್ದಂಗೆ ಹೇಳ್ತೀರಿ. ಸರಿ ಬರ್ಲಿಲ್ಲ ಅಂದ್ರೆ ಕಂಪ್ಲೇಂಟ್ ಕೊಡ್ರಿ. ನಾನು ಜರ್ಮಿನೇಷನ್ ಇರ್ಬೇಕ್ರಿ. ಚಟ್ನಿ ಆಗೈತೆ ಅಂತೀವಿ ನಾವು. ಇದ್ರಾಗ ಮಿಕ್ಸ್ ಮಾಡಿರ ಅಂತೀವಿ ನಾವು. ಡ್ಯಾಮೇಜ್ ಐತೆ. ಈಗ ಇದರಿಂದ ಬರೋದು ಇದು ಯಾವ ಕಂಪ್ನಿ ಇದೆ? ಇದು ಎಲ್ಲಿಂದ ಬಂದ? ಇವರ ಮಿಕ್ಸ್ ಮಾಡ್ಯಾರ ಅಂತ ನಮ್ಮ ಇದು ಆಪಾದನೆ ಅಲ್ಲ ಐತ್ರಿ. ಇವರ ಆಪಾದನೆ ನಮ್ದು. ಕಳಪೆ ಬೀಜ ಅಂತ ನಮ್ಮ ನೀವು ವ್ಯಾಪಾರ ಕಾಳಲ್ಲ ಸರ್, ಬಿತ್ತ ಕಾಳ.
ಉಚಿತ ಕಳ್ಸರ ರೈತರು ಒಮ್ಮೆ ನಿಮ್ಗೆ ಬೀಜ ಗೊಬ್ಬರ ಔಷಧ ಎಣ್ಣೆ ವಿಡಿಯೋ ನಾನು ಒಳಗೆ ಕಟ್ ಮಾಡಿ ಬಿಡಿ ಕಟ್ ಮಾಡಿ ಬಿಡಿ